ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಮಹಿಮೆಯುಳ್ಳಂಥ ವಾಗ್ದಾನಗಳಿದ್ದಾವೆ. ಸುವಾರ್ತೆ ನಿಜವಾಗಿಯೂ ಒಳ್ಳೆಯ ಸಮಾಚಾರವನ್ನು ತೋರಿಸೋದಕ್ಕೋಸ್ಕರ ಸುವಾರ್ತೆ ಸುವಿಶೇಷವನ್ನು ಸಾರುವುದಕ್ಕಾಗಿದೆ. ಸುಶೇಷ ಯೋಹಾನ 10ನೇ ಅಧ್ಯಾಯ 1 ನೀವು ನೋಡೋದಾದರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಬಾಗಿಲಿನಿಂದ ಕುರಿಹಟ್ಟಿಯ ಒಳಗೆ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನೇ ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಕುರಿಹಟ್ಟಿಯ ಪ್ರವೇಶಕ್ಕೆ ಸರಿಯಾದ ಮಾರ್ಗ ಬಾಗಿಲಿನ ಮೂಲಕ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆದರೆ ಕೆಲವರು ಮತ್ತೆಲ್ಲಿಂದಾದರೂ ಹತ್ತಿ ಬರುವರು. ಮನುಷ್ಯ ರಕ್ಷಿಸಲ್ಪಡುವಂತೆ ದೇವರು ಮಾಡಿದ ಮಾರ್ಗ ಮನಸಾಂತರ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿಕೆ ನಂಬಿಕೆಯ ಮೂಲಕವೇ ಆಗಿರ್ತದೆ. ಇದು ಏಕಮಾತ್ರವಾದಂಥ ಒಂದು ಮಾರ್ಗ ಆಗಿರುತ್ತದೆ. ಪ್ರಿಯರೇ, ಕರ್ತನ ಮಾರ್ಗವನ್ನು ಸಿದ್ಧಪಡಿಸೋದಕ್ಕೆ ಬಂದ ಸ್ನಾನಿಕನಾದ ಯೋಹಾನನು ಮನಸಾಂತರದ ಕುರಿತು ಸಾರ್ತಾನೆ. ಅದು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನಮ್ಮ ನಂಬಿಕೆ ಹೇಗಿದೆ? ನಮ್ಮ ನಂಬಿಕೆಗೆ ಪ್ರಧಾನ ಕಾರಣ ಏನು? ನಿಜವಾಗಿಯೂ ನಾವು ನಂಬಿಕೆಯಲ್ಲಿ ನಡೀತಾ ಇದ್ದೇವಾ ಎಂಬುದು ನಮ್ಮನ್ನು ಕಾಡ್ತದೆ ಪ್ರಿಯರೇ. ಅದೇ ಕಾರಣಕ್ಕೆ ದೇವರ ಸಂದೇಶಗಳು ನಮ್ಮನ್ನು ಬಿಟ್ಟು ಬಿಡದೆ ನಡೆಸ್ತವೆ. ಯಾಕಂದರೆ ಮಾರ್ಕ್ ಸುವಾರ್ತೆಯಲ್ಲಿ ನೀವು ನೋಡಿ, ಅಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ನಾವು ನೋಡುತ್ತೇವೆ. ಅಪೊಸ್ತಲರು ಲೂಕ 24:47 ನೋಡಿ, ಅಪೊಸ್ತ ಕೃತ್ಯಗಳು 20:20 ನೋಡಿ. ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ನಿಜವಾಗಿಯೂ ಪರಿವರ್ತನೆ ಹೊಂದಿ ಆರೋಗ್ಯವಾಗಿರಬೇಕಾದರೆ ಮನಸಾಂತರವನ್ನು, ನಂಬಿಕೆಯನ್ನು ಪ್ರತ್ಯಕ್ಷಿಸಬಾರದು. ದೇವರು ಇವೆರಡನ್ನು ಕೂಡಿಸಿದ್ದಾನೆ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ಮನಸಾಂತರ, ನಂಬಿಕೆ ಇವು ಕ್ರೈಸ್ತರಿಗೆ ಅತ್ಯಗತ್ಯ. ಇವು ಕ್ರೈಸ್ತರನ್ನು ಅಸ್ಥಿವಾರದ ಕಡೆ ನಡೆಸುವಂಥದ್ದು. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 1 ನೀವು ನೋಡುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಮನಸಾಂತರ ಹೊಂದಿದ್ದರೆ ನಿಮ್ಮ ಅಸ್ಥಿವಾರವು ತಪ್ಪಾಗಿ ಇರುವುದು, ತರುವಾಯ ನಿಮ್ಮ ಇಡೀ ಕ್ರೈಸ್ತ ಜೀವಿತವು ಅಲ್ಲಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳು 9:11 ನಾವು ನೋಡ್ತೇವೆ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಕಟ್ತಾರೆ, ಕುಟುಂಬಗಳನ್ನು ಕಟ್ತಾರೆ, ವ್ಯಕ್ತಿಗಳನ್ನು ಕಟ್ಟುತ್ತಾರೆ, ಬದುಕನ್ನು ಕಟ್ಟುತ್ತಾರೆ. ಅನೇಕರಿಗೆ ಹೊಸ ಬದುಕನ್ನು ಕೊಡುವಂಥ ಮಹಾ ಕೃಪಾಳು, ಮಹಾ ಕರುಣಾಮಯಿ ಈ ಲೋಕದಲ್ಲಿ ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಅವರೆಲ್ಲ ರಕ್ತವನ್ನು ನಮಗಾಗಿ ಕೊಟ್ಟರು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ದೇವ ಒಪ್ಪಿಸ್ಕೊಡ್ತೇವಪ್ಪ, ಸಹಾಯ ಮಾಡಪ್ಪ. ರಾಜ ಸಹಾಯ ಮಾಡಪ್ಪ, ಎಲ್ಶಡಾಯ್ ಸಹಾಯ ಮಾಡಪ್ಪ. ಅಪ್ಪ ದೇವರೇ, ಯಾರ್ಯಾರು ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತದಿಂದ ಅವರ ಚರ್ಮದ ಕಾಯಿಲೆ ಗುಣವಾಗಲಿ ಸ್ವಾಮಿ. ಯಾರ್ಯಾರಿಗೆ ಚರ್ಮದ ಮೇಲೆ ತೊನ್ನಿದೆಯೋ, ಯಾರ್ಯಾರಿಗೆ ಮಚ್ಚೆಗಳಿದ್ದಾವೋ, ಯೇಸು ಕ್ರಿಸ್ತನ ರಕ್ತದಿಂದ ಈಗಲೇ ಗುಣವಾಗಲಿ ಸ್ವಾಮಿ. ವೈದ್ಯರು ಕೈ ಬಿಟ್ಟರು, ಯೆಹೋವನಾದಂಥ ನೀನು ಕೈ ಬಿಡುವುದಿಲ್ಲ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ಅಧಿಕಾರದ ನಾಮದಲ್ಲಿ ಈಗಲೇ ಚರ್ಮದ ಕಾಯಿಲೆಗಳು ಗುಣವಾಗಲಿ ಸ್ವಾಮಿ. ಗುಣ ಮಾಡುತ್ತೇವ್ರೆ ಪಾ. ಸುಖ ಕೊಡಪ್ಪ, ಬಲ ಕೊಡಪ್ಪ.
ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.